ಪ್ರಕರಣದಲ್ಲಿ ನಟ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಜೈಲಿನಿಂದ ಬಿಡುಗಡೆ ಆದ್ಮೇಲೆ ಹಳೆ ದೋಸ್ತಿ ಪಟಾಲಂಗೆ ಗುಡ್ ಬೈ ಹೇಳಿ ತಾನಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತಿದ್ದಾರೆ. ಮತ್ತೆ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ದರ್ಶನ್ ದಿಢೀರಂತ ಕೇರಳದ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಪತ್ನಿ, ಮಗ ಹಾಗೂ ಅತ್ಯಾಪ್ತ ಗೆಳೆಯ ನಟ ಧನ್ವೀರ್ ಜೊತೆ ಕೇರಳದ ಪ್ರಸಿದ್ಧ ಮಡಾಯಿಕಾವು ಶ್ರೀ ಭಗವತಿ ಟೆಂಪಲ್ ನಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ರು. ಇದು ಕೇರಳದ ಕಣ್ಣೂರಿನಲ್ಲಿರುವ ಪುರಾಣ ಪ್ರಸಿದ್ಧ ಮಡಾಯಿಕಾವು ಶ್ರೀ ಭಗವತಿ ದೇಗುಲ. ಶತ್ರು ಸಂಹಾರ ಪೂಜೆಗೆ ಹೆಸರುವಾಸಿಯಾದ ಈ ದೇಗುಲಕ್ಕೆ ದರ್ಶನ್ ಕುಟುಂಬ ಸಮೇತ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಅಂಡ್ ಫ್ಯಾಮಿಲಿ ಈ ದೇವಸ್ಥಾನಕ್ಕೆ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸೋದಕ್ಕೆ ಕಾರಣವೂ ಇದೆ. ಅದೇನು ಅಂದ್ರೆ ಮಡಾಯಿಕಾವು ದೇಗುಲಕ್ಕಿರುವ ಪುರಾಣದ ಕತೆ ಹಾಗೂ ಅತೀಂದ್ರಿಯ ಶಕ್ತಿ. ಇಲ್ಲಿಗೆ ಬಂದು ಪೂಜೆ ಪ್ರಾರ್ಥನೆ ಮಾಡಿದ್ರೆ ಅಂದುಕೊಂಡಿದ್ದು ಆಗೇ ಆಗುತ್ತೆ, ಅಡೆತಡೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲ, ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ದೇವಸ್ಥಾನವನ್ನ ಮಡಾಯಿಕಾವು ಅಥವಾ ತಿರುವರ್ಕಾಡು ಭಗವತಿ ಟೆಂಪಲ್ ಅಂತ ಕರೆಯಲಾಗುತ್ತೆ. ಇದು ದೇವರ ನಾಡು ಕೇರಳದ ಕಣ್ಣೂರು ಜಿಲ್ಲೆಯ ಪಳೆಯಂಗಡಿ ಬಳಿ ಇರುವ ಅತ್ಯಂತ ಶಕ್ತಿಶಾಲಿ ದೇಗುಲ. ಈ ಭಗವತಿ ದೇವಿಯನ್ನು ರಾಜವಂಶಗಳು ತಮ್ಮ ರಾಜ ಮನೆತನದ ದೇವತೆಯಾಗಿ ಪೂಜಿಸುತ್ತಿದ್ರು. ದೇವಾಲಯದ ಸಂಕೀರ್ಣದಲ್ಲಿ ಶಿವ, ಸಪ್ತ ಮಾತೃಕ, ಗಣಪತಿ, ಕ್ಷೇತ್ರಪಾಲ, ವೀರಭದ್ರ ದೇವರುಗಳಿದ್ದಾರೆ. ಸ್ಥಳೀಯ ಜಾನಪದ ಕಥೆಗಳ ಪ್ರಕಾರ ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ ಮತ್ತು ಅತೀಂದ್ರಿಯ ಕ್ರಮ ತೆಗೆದುಹಾಕಲು ಆಶ್ರಯ ನೀಡುವ ತಾಣ ಎಂದು ಹೇಳಲಾಗಿದೆ. ಭದ್ರಕಾಳಿಯ ಈ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯು ಭದ್ರಕಾಳಿಯಾಗಿ ಸಂಚರಿಸುತ್ತಾಳೆ ಎನ್ನಲಾಗುತ್ತೆ. ಪಾರ್ವತಿ ದೇವಿಗೆ ಸುಮಾರು 8 ವಿಧದ ಪೂಜೆ ಮಾಡಲಾಗುತ್ತೆ. ವಿಶೇಷ ಅಂದ್ರೆ ಶತ್ರು ಸಂಹಾರ ಪೂಜೆ. ಈ ಪೂಜೆಯನ್ನ ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 6 ಗಂಟೆಗೆ ಮಾಡಲಾಗುತ್ತೆ. ಶತ್ರು ಸಂಹಾರ ಪೂಜೆ ಸಂದರ್ಭದಲ್ಲಿ ಪೂಜೆ ಮಾಡಿಸೋರು ಬಿಟ್ರೆ ಇನ್ಯಾರೂ ಇರುವಂತಿಲ್ಲ. ಪೂಜೆಯ ವಿಧಿವಿಧಾನಗಳು ಯಾರಿಗೂ ತಿಳಿಯುವಂತಿಲ್ಲ. ಹೀಗಾಗಿ ಗೌಪ್ಯವಾಗಿರಿಸಲಾಗುತ್ತೆ. ಇದೇ ಕಾರಣಕ್ಕೆ ಹೆಚ್ಚಿನ ರಾಜಕಾರಣಿಗಳು ಇಲ್ಲಿಗೆ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ಮಾಡಿಸ್ತಾರೆ. ಇನ್ನೊಂದು ವಿಚಾರ ಏನಂದ್ರೆ ಈ ದೇಗುಲಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ 2 ಬಾರಿ ಭೇಟಿ ನೀಡಿದ್ದಾರೆ. 2009ರಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ BS ಯಡಿಯೂರಪ್ಪ ಈ ದೇಗುಲಕ್ಕೆ ಭೋಜನ ಶಾಲೆಯನ್ನ ಕೊಡುಗೆಯಾಗಿ ನೀಡಿದ್ರು. ಖುದ್ದು ಯಡಿಯೂರಪ್ಪ ಅವರೇ ಅಮೃತದ ಯಾನಿ ಊಟುಪುರ ಹೆಸರಿನ ಭೋಜನ ಶಾಲೆಯನ್ನು ಉದ್ಘಾಟನೆ ಮಾಡಿದ್ರು. ಇನ್ನು 2016ರಲ್ಲಿ ಯಡಿಯೂರಪ್ಪ ಅವರು ಕೊನೆಯ ಬಾರಿ ಈ ದೇಗುಲಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದಿದ್ರು. ಹೀಗೆ ಹಲವು ಗಣ್ಯರು, ರಾಜಕಾರಣಿಗಳು, ಫಿಲ್ಮ್ ಸ್ಟಾರ್ಗಳು ಭೇಟಿ ನೀಡುವ ಈ ದೇವಾಲಯದಲ್ಲಿ ಪ್ರಸಾದ ಏನು ಗೊತ್ತಾ? ಕೋಳಿ ಅಡುಗೆ. ಇಂದಿಗೂ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯವಾಗಿ ಕೋಳಿ ಮಾಂಸವನ್ನ ಬೇಯಿಸಲಾಗುತ್ತೆ. ಕೋಳಿ ಅಡುಗೆಯನ್ನೇ ಭಕ್ತರಿಗೆ ಪ್ರಸಾದವಾಗಿ ಬಡಿಸಲಾಗುತ್ತೆ. ಈ ಪದ್ಧತಿಯನ್ನ ಅನಾದಿ ಕಾಲದಿಂದಲೂ ಅನುಸರಿಸಿಕೊಂಡು ಬರಲಾಗ್ತಿದೆ. ಇಷ್ಟೆಲ್ಲ ಪುರಾಣ ಕಥೆ, ಅಚಲ ನಂಬಿಕೆ ನಡೆಯುವ ಪವಾಡ, ಭಕ್ತರಿಗಾಗುವ ಒಳಿತಿನಿಂದ ಮಡಾಯಿಕಾವು ಟೆಂಪಲ್ ಪ್ರಸಿದ್ಧಿಯಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.